ಹೆಲೋ. ಇವತ್ತಿನ ಸ್ಪೆಷಲ್ ಕೋಳಿ ಹಸಿ, ಅದರಲ್ಲೂ ನಮ್ಮ ನಾಡೋರ ಕೋಳಿ ಹಸಿಗೆ ಅಂಕೋಲಿ ಅಷ್ಟೇ ಅಲ್ಲ, ಉತ್ತರ ಕನ್ನಡದಿಂದ ಹಿಡಿದೆ ಬೆಂಗಳೂರಷ್ಟೇ ಯಾಕೆ, ನಮ್ಮ ನಾಡೋರು ಯಾವ್ಯಾವ ದೇಶದಲ್ಲಿ ಇರಲ್ಲ, ಎಲ್ಲ ಕಡೆ ಸಪ್ರೇಟ್ ಫ್ಯಾನ್ ಬೇಸೇ ಇದು. ನಮ್ಮ ನಾಡೋರ ಮಸಾಲೆನೇ ಬೇರೆ, ಅದ್ರ ರುಚಿನೇ ಬೇರೆ. ಈಗ ಮಸಾಲೆ ಹಾಕೋಕೆ ಏನೇನು ಬೇಕಲ್ಲ ಎಲ್ಲ ನಾನು ಇದು ಒಂದು ಫ್ರೇಮಲ್ಲಿ ಕ್ಯಾಪ್ಚರ್ ಮಾಡಿ, ಇದಕ್ಕೆ ಯಾವುದೋ ಎಕ್ಸ್ಟ್ರಾ ಪೌಡರ್ಸ್ ಎಲ್ಲ ಏನೂ ಬೇಡ, ಇರೋದ್ರಲ್ಲೇ ಮಾಡ್ಕೊಳ್ವಾ. ನಾವು ಹಾಕೊಂತಿರೋದು ಒಂದು ಕಾಯಿನ ಮಸಾಲೆ, ಅಂದರೆ ಅರ್ಧ ಕಡಿ ಮಸಾಲೆಗೆ ಮತ್ತು ಅರ್ಧ ಕಡಿ ಕಾಯಿ ಹಾಲಿಗೆ. ಸೊ ಫಸ್ಟಿಗೆ ಕೋಳಿನ ಚೊಕ್ಕಾಗಿ ತೊಳ್ಕೊಂಡೆ, ಅದಕ್ಕೆ ಅರ್ಧ ಕಪ್ಪಿ ಲಿಂಬು ಹಿಂಡ್ಕೊಂಡೆ, ಒಂದು ತೋಡಿ ಉಪ್ಪು ಹಾಕೊಂಡು ಕಲ್ಸ್ಕೊಂಡು ಬದಿಗೆ ಇಟ್ಕೊಳಿ, ಯಾಕಂದರೆ ಹೋಳಿಗೆ ರುಚಿ ಹಿಡಿಬೇಕಲ್ಲ. ನಾವು ಯೂಸ್ ಮಾಡ್ತಿರೋದು ಅರ್ಧ kg ಕೋಳಿ ಅಷ್ಟೇ ಹಾಕೊಂಡವ. ಹಾಗೆ ನೀವು ಬದಿಗೆ ಒಂದು ಬಂಡಿಯಲ್ಲೇ ಅರ್ಧ ಕಾಯಿ ಸುಳಿ ತೆಗೆದಿಟ್ಕೊಂಡಿರ್ತಾವಲ್ಲ, ಅದಕ್ಕೊಂದು ಚೂರು ಅರಿಶಿನ ಹಾಕೊಂಡೆ ಹುರಿಯೋಕೆ ಶುರು ಮಾಡಬೇಕು. ಯಾಕಂದರೆ ಅದ್ರದ್ದು ನೀರೆಲ್ಲ ಹೋಗಿ ಕಡಿ ಡ್ರೈ ಆಗಬೇಕಲ್ಲ. ಈ ಕಾಯಿ ಸುಳಿ ಏನಿದಲ್ಲ, ಇದ್ರ ನೀರಂಶ ಎಲ್ಲ ಬಿಟ್ಟೆ ಒಂಚೂರು ಡ್ರೈ ಆಗ್ತಿದಲ್ಲ, ಅಲ್ಲಿ ತನಕ ನಾವು ಅದನ್ನ ಹುರ್ಕೋಬೇಕು ಚಂದ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಸಾಕು. ಈಗ ನೀವು ಆಲ್ರೆಡಿ ಕಾಯಿ ಸುಳಿ ಹುರ್ಕೊಳಕ್ಕೆ ಹಾಕಾಗಿದೆ. ಈಗ ಒಂದು ಬೇಕಾಗುತ್ತೆ 2 ಉಳ್ಳಾಗಡ್ಡಿ, ಒಂದು 4 ಬೆಳ್ಳುಳ್ಳಿದ ಒಂದು ಸ್ವಲ್ಪ ಇಸ್ಳುಗಳು ತೆಗೆದಿಟ್ಕೊಂಡದ್ದು, ಹಾಗೆ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಕಾಳು, ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕಾಗುವಷ್ಟು ಒಣಮೆಣಸು, ಇದಿಷ್ಟು ಹುರ್ಕೊಳ್ಬೇಕು. ಹಾಗೆ ಗರಂ ಮಸಾಲೆ ಸಾಮಾನಲ್ಲೇ ಒಂದು 8ರಿಂದ 10 ಲವಂಗ, ಒಂದು ಸಣ್ಣ ಸಣ್ಣ ಪೀಸಸ್ ಆದರೆ 4ರಿಂದ 5 ಚಕ್ಕೆ ಸಾಕು, ಒಂದು ಚಕ್ರ ಮೊಗ್ಗು, ಒಂದು ತೋಡಿ ಹುರಿ ಅಂತಾರಲ್ಲ ಅದು, ಪಲಾವ್ ಎಲೆ ಇದ್ದರೆ ಒಂದು ಅರ್ಧ ಹಾಕ್ರೆ ಸಾಕು, ಒಂದು 10ರಿಂದ 15 ಕಾಳು ಮೆಣಸು, 10ರಿಂದ 15 ಕಾಳಾಗುವಷ್ಟು ಮೆಂತಿ, ಉದ್ದಿನ ಬೇಳೆ ಇದ್ದರೆ ಒಂದು 10 ಹಾಕ್ಬೋದು, ಕಾಳು ಆಪ್ಷನಲ್ಲ. ಅರ್ಧ ಚಮಚಿ ಬಡ ಸೊಪ್ಪು, ಒಂದು 1/4 ಚಮಚಿ ಆಗುವಷ್ಟು ಜೀರಿಗೆ, ಒಂದು 1/4 ಚಮಚಿ ಆಗುವಷ್ಟು ಸಾಸ್ಮಿ, ಹಾಗೆ ಒಂದು ಸ್ವಲ್ಪ ಜಾಯಿಕಾಯಿ ಹೂವು, ಅದನ್ನು ದಗಡ್ ಫೂಲ್ ಅಂತಲೂ ಹೇಳ್ತಾರೆ. ಇದಿಷ್ಟು ಸಣ್ಣ ಹುರಿಯಲ್ಲಿ ಹುರ್ಕೋಬೇಕು. ಇದು ಚಕ್ರ ಮೊಗ್ಗು, ಎಲ್ಲನೂ ನಾವು ಎಣ್ಣೆಲಿ ಹಾಕೊಂಡೆ ಒಂದು ಕಾವಲಿ ಮೇಲೆ ಸಪ್ರೇಟಾಗಿ ಹುರ್ಕೊಳ್ತೇವೆ. ಇದು ಲವಂಗ ಹುರಿತಿದ್ದಂಗೆ ಸಿಡಿಯೋಕೆ ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಎಲ್ಲದ್ರದ್ದು ಹುರಿಯೋದ್ರದ್ದು ಅದ್ರದ್ದು ಪೊಟೆನ್ಷಿಯಲ್ ಬೇರೆ ಬೇರೆ ಇರ್ತದಲ್ಲ, ಅದ್ರ ಟೈಮ್ ಬೇರೆ ಬೇರೆ ತಗೊಳ್ತಿದೆ. ಅದಕ್ಕೆ ಇದು ಒಂದು ಸಣ್ಣದ ಜಾಯಿಕಾಯಿ, ಇದು ಹುರಿ ಮತ್ತು ದಗಡ್ ಫೂಲ್, ಜಾಯಿಕಾಯಿ ಹೂವು ಅಂತಾರಲ್ಲ ಅದು, ಎರಡನ್ನೂ ಒಟ್ಟಿಗೆ ಹಾಕವ, ಅದೆರಡಕ್ಕೂ ಹುರಿಯೋಕೆ ಟೈಮ್ ಸೇಮ್ ಬೇಕಾಗ್ತದೆ ಅಂತ ಹೇಳ್ಕೊಂಡೆ. ಆಮೇಲೆ ಚಕ್ಕೆ ಹಾಕೊಂಡು ಹುರ್ಕೊಳ್ತೇವೆ. ಎಲ್ಲನೂ ಒಟ್ಟಿಗೆನೂ ಹುರಿಬೋದು, ಆದರೆ ಕೆಲವೊಂದು ಬ್ಯಾಗ್ ಕತ್ತೋಗ್ಬಿಡ್ತಾವೆ, ಕೆಲವೊಂದು ಲೇಟಾಗಿ ಹುರಿದು ಹೋಗ್ತಾವೆ. ಅದಕ್ಕೆ ಎಲ್ಲ ಸಪ್ರೇಟಾಗಿ ಮಾಡ್ಕೊಳ್ಳೋದು ಬೆಟರ್, ಹಸ್ಕು ಬರೋಕ್ಕಿಲ್ಲ ಅಲ್ಲ, ಅದ್ರದ್ದೇನು ವಾಪ್ ಇರೋಕ್ಕಿಲ್ಲ. ಇದು ಪಲಾವ್ ಎಲೆ ಅರ್ಧ ಹಾಕಿದ್ರೆ ಸಾಕು. ಇದು ಕಾಳು ಮೆಣಸು ಮತ್ತು ಉದ್ದಿನಬೇಳೆ ಇದು ಎರಡನ್ನೂ ಒಟ್ಟಿಗೆ ಹಾಕೊಂಡೆ ನಾವು ಹುರ್ಕೊಳ್ತೇವೆ. ಅದ್ರ ಸಂತಿಗೆ ಒಂದು 10ರಿಂದ 15 ಕಾಳಾಗುವಷ್ಟು ಮೆಂತಿನೂ ಹಾಕೊಂಡವ. ಉದ್ದಿನಬೇಳೆ ಕನ್ಸಿಸ್ಟೆನ್ಸಿ ಸಲುವಾಗಿ ಅಂತ ಹೇಳಿದ್ರು, ಅದೇನು ಆಪ್ಷನಲ್ ಹಾಕಲೇಬೇಕಂತಿಲ್ಲ. ಆಮೇಲೆ ಉಳ್ದದ್ದು ಜೀರಿಗೆ ಬಡ ಸೊಪ್ಪು ಇವೆಲ್ಲ ಒಟ್ಟಿಗೆ ಹಾಕೊಂಡೆ ಒಂದು ಸಲ ಹುರ್ಕೊಬಿಡಿ. ಲಾಸ್ಟಿಗೆ ಒಂದು ಸ್ವಲ್ಪ ಸಾಸ್ಮಿ ಹಾಕ್ಕೊಂಡು ಹುರ್ಕೊಂಡ್ರೆ ಆಯಿತು. ಸಾಸ್ಮಿ ಬೇಗ ಹುರಿದು ಹೋಗ್ತಿದ್ದ, ಅದಕ್ಕೆ ಲಾಸ್ಟಿಗೆ ಇಟ್ಟವ. ಈಗ ಒಂದು ಮುಷ್ಟಿ ಆಗುವಷ್ಟು, ಅಂದರೆ ಸ್ಪೂನ್ ಲೆಕ್ಕದಲ್ಲಿ ಹೇಳೋದಾದರೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಹುರ್ಕೋಬೇಕು. ಅದು ಬ್ರೌನಿಷ್ ಕಲರ್ ಬರೋ ತನಕನೂ ಹುರಿಬೇಕು. ಅದು ನಿಮ್ಗೆ ಗೊತ್ತಾಗ್ತದೆ, ಕೆಂಪು ಕಲರ್ ಟರ್ನ್ ಆತೆ ಬಂದಂಗೆ. ಅಲ್ಲಿ ತನಕ ನೀವು ಒಂದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬಿಡಿ. ಇವಾಗ ನೀವು ಸಪ್ರೇಟಾಗಿ ಏನೆಲ್ಲ ಹುರ್ಕೊಂಡ್ರಿ ಅಲ್ಲ,
ಇದನ್ನೆಲ್ಲ ನೀವು ಒಂದು ಪೌಡರ್ ಮಾಡಿ ಇಟ್ಕೋಬೋದು ಫ್ಯೂಚರ್ ಯೂಸಿಗೆ. ನೀವು ಆಮೇಲೆ ಲಾಸ್ಟಿಗೆ ಅರ್ಜೆಂಟ್ ಇದ್ದಾಗೆ ಆ ಪೌಡರ್ನೇ ಗರಂ ಮಸಾಲೆ ಪೌಡರ್ ಥರ ಯೂಸ್ ಮಾಡ್ಕೊಂಡೆ ಬಾಕಿ ಎಲ್ಲ ಪ್ರೊಸೆಸ್ನ ಮಾಡ್ಬೋದು. ನಾವು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸನ್ನ ಯೂಸ್ ಮಾಡ್ಕೊಂಡವ 15 ಇದು, ಯಾಕಂದ್ರೆ ಅದು ಜಾಸ್ತಿ ಖಾರದ ಮೆಣಸಲ್ಲ. ನಿಮ್ಮ ಮೆಣಸಿನ ಖಾರದ ಮೇಲೆ ಡಿಪೆಂಡ್, ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ನೀವು ನೋಡ್ಕೊಂಡು ಹಾಕೊಳ್ಳಿ. ಇದು ಕಡ್ಕಡಿಯತೆ ಬರಬೇಕು, ಅಲ್ಲಿ ತನಕ ಹುರಿಬೇಕು. ಆಮೇಲೆ ಉಳ್ಳಾಗಡ್ಡಿ ಅದು ಬ್ರೌನಿಷ್ ಆಗೋ ತನಕನೂ ಹುರಿಬೇಕು. ಒಂದು ಗೋಲ್ಡನ್ ಕಲರ್ ಬರೋ ತನಕ ಚೆಂದ ಮಾಡ್ಕೊಂಡು ಹುರಿದೆ. ಆಮೇಲೆ ಒಂದು 4 ಬೆಳ್ಳುಳ್ಳಿ ಅಂದರೆ 4 ಬೆಳ್ಳುಳ್ಳಿದ ಇಸ್ಲುಗಳನ್ನ ತಿಕ್ಕೊಂಡೆ ಹಾಕೊಂಡವ. ಅದಕ್ಕೊಂದು ಸಣ್ಣ ಚೂರು ಶುಂಠಿ. ಉಳ್ಳಾಗಡ್ಡಿ ಎಷ್ಟಿದಂದರೆ 2 ದೊಡ್ಡ ಸೈಜಿಂದ 2 ಉಳ್ಳಾಗಡ್ಡಿ ಚಾಪ್ ಮಾಡಿ ಹಾಕೊಂಡವ. ಇದನ್ನು ಚೆಂದ ಮಾಡಿ ಹುರಿಬೇಕು. ನಾವಾಗೆ ಕಾಯಿಸುಳ್ಳಿ ಎಷ್ಟು ಹುರಿಬೇಕನ್ನೋದಲ್ಲ, ನೀರಂಶ ಎಲ್ಲ ಹೋಗ್ಬೇಕು ಅಂದ್ಕೊಂಡು ಅದಿಷ್ಟು ಕಡಿ ಅತ್ತೆ ಬತ್ತಿದೆ. ಕಾಯಿಸುಳ್ಳಿ ನೀರಂಶ ಬಿಡ್ತೆ ಹೋದಂಗೆ ಇಷ್ಟ್ರ ತನಕನೂ ಹುರಿಬೇಕು ಅದ್ರನ್ನ. ಇಷ್ಟು ಒಣ ಆಗ್ತದೆ. ಇದು ಹುರಿದದ ಕಾಯಿಸುಳ್ಳಿ. ಹುರಿದದ ಕಾಯಿಸುಳ್ಳಿನ ಒಂದು ಜಾರಿಗೆ ಹಾಕಿ ನೀವೇನೇನು ಹುರ್ಕೊಂಡದ್ರಿ ಅಲ್ಲ ಎಲ್ಲ ಮಸಾಲ ಐಟಮ್ಸು, ಒಣ ಮೆಣಸು ಮತ್ತು ಕೊತ್ತಂಬರಿ ಕಾಳು, ಗರಂ ಮಸಾಲದ ಪ್ರತಿಯೊಂದು ಹುರ್ಕೊಂಡದ್ದು ಅಷ್ಟನ್ನು ಇದಕ್ಕೆ ಹಾಗೆ ನೀವು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಶುಂಠಿ ಏನು ಹುರ್ಕೊಂಡದ್ರಿ ಅಲ್ಲ ಅದ್ರೂ ಈ ಜಾರಿಗೆ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಸಾಲ ಮಾಡ್ಕೊಬಿಡಿ. ಮಸಾಲ ಒಂದು ರೆಡಿ ಮಾಡ್ಕೋಬೇಕು. ಮಸಾಲೆ ಭಾಳ ಗಂಧ ಆಗಿರ್ಬೇಕು. ಗ್ರೈಂಡರ್ ಯೂಸ್ ಮಾಡಿದ್ರೂ ಅಡ್ಡಿಲ್ಲ, ಭಾಳ ಕಡಿಮೆ ಲೋಡಿದ್ರೆ ಮಿಕ್ಸರ್ ಯೂಸ್ ಮಾಡಿದ್ರೂ ಅಡ್ಡಿಲ್ಲ. ನಾವು ಮಿಕ್ಸರ್ ಯೂಸ್ ಮಾಡವ. ಹೋಳಿಗೆ ಸ್ವಲ್ಪ ರುಚಿ ಜಾಸ್ತಿ ಬಿಡಬೇಕು, ಹಿಡ್ಕೋಬೇಕಂತ ಹೇಳ್ಕೊಂಡು ನಾವು ಅದೇ ಮಸಾಲೆನ 1-2 ಸ್ಪೂನ್ ಹೋಳಿಗೂ ಮಿಕ್ಸ್ ಮಾಡವು. ಈಗ ಕಾಯಿ ಹಾಲು ಮಾಡೋದು ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್. ಕಾಯಿ ಹಾಲಿಗೆ ಅರ್ಧ ಕಡಿ ಕಾಯಿ ಸುಳಿಯನ್ನು ತೆಗೆದಿಟ್ಕೊಂಡದ್ರಿ ಅಲ್ಲ ಅದನ್ನು ನೀವು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಹಾಗೆ ಸ್ವಲ್ಪ ಗಾಳಿಸ್ಕೊಂಡೆ ಅದ್ರದ್ದು ಏನು ಸುಂಬು ಸಿಗದೆ ಇರುವಂಗೆ ಗಾಳಿಸ್ಕೊಂಡು ಇಟ್ಕೊಬಿಟ್ರೆ ಕಾಯಿ ಸುಳ್ಳಿ ರೆಡಿ ಆಗ್ತಿದೆ. ಕಾಯಿ ಸುಳ್ಳಿ ಅಂದೆ ಅಲ್ಲ, ಕಾಯಿ ಹಾಲು ರೆಡಿ ಆಗ್ತಿದೆ. ಸುಂಬಿಲ್ದೆ ಇರುವಂಗೆ ನಾವು ಗಾಳಿಸಿಟ್ಕೊಂಡದ್ದು ಕಾಯಿ ಹಾಲು. ಇದು ಬೇಕಾ ಆಮೇಲೆ ಚಿಕನ್ ಬೇಯಿಸೋಕ್ಕೆ. ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗುವ. ನೆಕ್ಸ್ಟ್ ಪಾರ್ಟ್ ಅಂದರೆ ಒಂದು ಬಂಡಿಗೆ ಎಣ್ಣೆ ಹಾಕೊಂಡೆ ನೀವು ಮತ್ತೆ ಬೇಯಿಸೋಕಂತ ಹೇಳ್ಕೊಂಡೆ ಅರ್ಧ ಉಳ್ಳಾಗಡ್ಡಿ ತೆಗೆದಿಟ್ಕೋಬೇಕು. ಈ ಉಳ್ಳಾಗಡ್ಡಿ ಒಂದು ಬ್ರೌನಿಷ್ ಆಗೋ ತನಕ ಬೇಯೋ ತನಕ ನೀವು ಮತ್ತೆ ಎಣ್ಣೆಲಿ ಫ್ರೈ ಮಾಡಲೇಬೇಕು. ಇಷ್ಟು ಬ್ರೌನಿಷ್ ಆದ ತಕ್ಷಣ ಅದಕ್ಕೆ ನೀವು 1 ಟೊಮ್ಯಾಟೊ ತಗೊಂಡವು. ನಾವು 1 ಟೊಮ್ಯಾಟೊ ಚಾಪ್ ಮಾಡ್ಕೊಂಡು ಹಾಕಬೇಕು. ಇದು 2 ಆಲ್ಮೋಸ್ಟ್ ಎಣ್ಣೆಲಿ ಬೆಂದ ತಕ್ಷಣ ನೀವು ಅವಾಗ ಕಲಸಿಟ್ಕೊಂಡು ಕೋಳಿ ಮಾಂಸ ಏನಿತ್ತಲ್ಲ ಆ ಎಲ್ಲ ಕೋಳಿ ಮಾಂಸನ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕಡಿಲ್ಲ. ಇದೊಂದು 5 ನಿಮಿಷ ಆದರೂ ಹುರಿಬೇಕು ಎಣ್ಣೆಯಲ್ಲೇ ಈ ಕೋಳಿ ಮಾಂಸಗಳ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಫುಲ್ ಎಣ್ಣೆ ಹಾಕ್ಕೊಂಡೆ ಆ ಬೇಯಿಸಿದ್ದು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಸಂತಿಗೆ ಹುರಿರಿ. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡಿ ಅದರಲ್ಲಿ ಇದನ್ನ. ಅದು ಎಲ್ಲಿ ತನಕ ಹುರಿಬೇಕಂದ್ರೆ ಅದು ಒಂದು ಸ್ವಲ್ಪ ಮಾಂಸಕ್ಕೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಕೋಳಿ ನೀರು ಬಿಟ್ಟ ಮೇಲೆ ನಿಮ್ಗೆ ಅರ್ಥ ಆಗ್ತಿದೆ ಓಕೆ ಮುಗ್ದಿದ್ದು ಅಂತ ಹೇಳ್ಕೊಂಡು. ಆವಾಗ ನೀವು ಮಾಡಿಟ್ಕೊಂಡಿದ್ದು ಕಾಯಿ ಹಾಲು ಇರ್ತಿದಲ್ಲ ಆ ಕಾಯಿ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಆ ಕಾಯಿ ಹಾಲಲ್ಲೇ ಕೋಳಿ ಬೇಯಬೇಕು. ಕಾಯಿ ಹಾಲಲ್ಲೇ ಒಂದು ಕುದಿ ಬರುವಷ್ಟು ಬೇಯಿಸಿದ್ರೆ ಸಾಕು. ಅಂದರೆ ಒಂದು 5 ನಿಮಿಷ ಅದು ಕುದಿ ಬರ್ಬೇಕಾದ್ರೆ ಗೊತ್ತಾಗ್ತಿತ್ತು ಎಷ್ಟು ಬಿಂದಿದ್ದು ಅಂತ ಹೇಳ್ಕೊಂಡೆ. ಅದು ನಂಗೆ ಎಸ್ಪೆಷಲಿ ಭಾಳ ಇಷ್ಟ ಇದು ಕಾಯಿ ಹಾಲಲ್ಲಿ ಬೇಯಿಸಕ್ಕೆ ತಿನ್ನೋಕ್ಕೆ. ಅದಕ್ಕೆ ಒಂದು ಬೌಲ್ ತೆಗೆದಿಟ್ಕೊಂಡು
ಆಮೇಲೆ ನಾವು ಅವಾಗ ಮಸಾಲೆ ಮಾಡಿ ಇಟ್ಕೊಳ್ಳೋದ್ವಲ್ಲ, ಎಲ್ಲ ಗರಂ ಮಸಾಲ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು ಇವೆಲ್ಲ ಸೇರ್ಕೊಂಡೆ ಆ ಮಸಾಲೆನ ಇದಕ್ಕೆ ಹಾಕೊಂಡ್ರಾಯ್ತು. ಕಡೆಗೆ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲಿನ ಮೇಲೆ ಬೀರಿದ್ರೆ ಕೋಳಿ ಹಸಿದ ಎಲ್ಲ ಸ್ಟೆಪ್ಸು ಮುಗ್ದಿದೆ. ಇನ್ನೇನು ಅದು ಕುದಿ ಬರೋ ತನಕ ನೀವು ಅದನ್ನು ಕುದಿಸಿದ್ರೆ ಕಡೆ ಕೋಳಿ ಹೋಳು ಬಿಂದಿದೆ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಬಿಡಿ. ಅಲ್ಲಿಗೆ ನಿಮ್ಮ ಕೋಳಿ ಹಸಿ ರೆಡಿ. ಇದನ್ನು ನೀವು ಅಕ್ಕಿ ರೊಟ್ಟಿ ಸಂತಿಗಾದರೂ ತಿನ್ಬೋದು, ಚಪಾತಿ ಸಂತಿಗಾದರೂ ತಿನ್ನಿ, ಇಲ್ಲ ಅನ್ನದ ಸಂತಿಗೂ ಅಡ್ಡಿಲ್ಲ. ಕುದಿ ಬರ್ಬೇಕಾದ್ರೆ ಅದ್ರದ್ದು ಒಂದು ಫ್ರೇಗ್ರೆನ್ಸ್ ಇರ್ತದಲ್ಲ, ಅದು ನಿಮ್ಮ ಅಕ್ಕಪಕ್ಕದ ಎಲ್ಲ ಮನೆ ವಟಾರಕ್ಕೆಲ್ಲ ಹೋಗಿರ್ತಿದ್ದೋ, ಅವ್ರಿಗೆ ಪಕ್ಕಾ ಗೊತ್ತಾಗಿರ್ತಿದ್ದೋ ಇವ್ರ ಮನೇಲಿ ಇವತ್ತು ನಾಡೋರ ಮನೆ ಕೋಳಿ ಹಸಿ ರೆಡಿ ಆಗ್ತಿದೆ ಅಂತ ಹೇಳ್ಕೊಂಡೆ. ನನ್ನ ಇಂಟೆನ್ಷನ್ ಈ ಚಾನಲ್ನ ಮೊನಿಟೈಸ್ ಮಾಡಬೇಕಂತೇನೂ ಅಲ್ಲ, ಇಲ್ಲ ಜಾಸ್ತಿ ರೀಚ್ ಆಗಬೇಕಂತೇನೂ ಅಲ್ಲ. ನಮ್ಮ ಒಥೆಂಟಿಕ್ ಫುಡ್ ಏನಿದಲ್ಲ ನಾಡೋರ್ದು ಅಂತ ಹೇಳ್ಕೊಂಡೆ ನಾವು ಸ್ಪೆಷಲ್ಲಾಗಿ ಏನೇನು ಮಾಡ್ತೇವಲ್ಲ ಇವೆಲ್ಲ ಯಾವುದು ನಮ್ಮ ಮುಂದಿನ ಜನ್ರೇಷನ್ ಮಕ್ಕಳು ಯಾರು ಮರ್ತು ಹಾಕೋಕ್ಕಿಲ್ಲ ಅಂತ ಹೇಳ್ಕೊಂಡೆ, ಅವ್ರಿಗೆ ಒಂದು ರೆಫರೆನ್ಸ್ ಆಗಿರ್ಬೇಕಂತ ಹೇಳ್ಕೊಂಡೆ ಕೋಳಿ ಹಸಿ ಮಾಡ್ಕೊಂಡು ಆರಾಮ್ ಬ್ಯಾಟಿಂಗ್ ಮಾಡಿ. ಥ್ಯಾಂಕ್ ಯು.